ಆದರೂ ಮತ್ತೆ ಮರೆಯಿರುವ ಹುಚ್ಚುತ್ಸಾಹಸವನ್ನ ಬಿಡು. ಯಾಕೆ ನಿನ್ನೆದುರಿಗೆ ನಿಂತಿರುವ ವಿಕ್ರಮ ಎಂಬುದಾಗಿ ಮರೆಯಬೇಡ. ಏನ ಮುನಿಪೋತ್ತಮನಿಗೆ ತೊಂದರೆಯನ್ನ ಕೊಡ್ತಾ ಇದ್ದವ ನೀನು. ಯಾಕೆ ಮುನಿಪೋತ್ತಮನಿಗೆ ತೊಂದರೆಯನ್ನ ನೀನು ನೀಡುತ್ತಾ ಇದ್ದೀವಿ? ನಿನಗಾದ ಅನ್ಯಾಯವೇ ಅಥವಾ ಮುನಿಪೋತ್ತಮನಿಂದ ನಿನಗಾದ ಅನ್ಯಾಯವೇ? ನಿನ್ನಿಂದ ಮುನಿಪೋತ್ತಮನಿಗಾದಂತಹ ಅನ್ಯಾಯವೇ? ಸವಿಸ್ತಾರವಾಗಿ ಹೇಳಬೇಕು. ಸುಳ್ಳನ್ನಾಡಿದೆ ಅಂತ ಅದು ಹಿಡಿದಿರುವಂತಹ ಈ ಕಡತದಿಂದ ನಿನ್ನ ಶಿರ ಕಡಿತೇನೆ ನೆನಪಲ್ಲಿ. ಹೇಳು ಈಗ. ಮುನಿಪೋತ್ತಮನಿಗೆ ತೊಂದರೆಯನ್ನ ನೀಡುತ್ತಾ ಇದ್ದೇನೆ. ಆ ಮುನಿಯ ಕಥೆಯನ್ನ ಬಿಡು, ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡು. ನಿನ್ನ ಪ್ರಶ್ನೆಗಳು ಉಂಟಾ? ಎಷ್ಟು ನಿನ್ನ ಪ್ರಶ್ನೆಗಳು? 21 ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನ ಕೊಟ್ಟೆ ಅಂತಾದ್ರೆ ನಾನು ನಿನ್ನ ದಾಸನಾಗುತ್ತೇನೆ. ಒಂದೊಮ್ಮೆ ತಪ್ಪಿದೆ ಅಂತಾದ್ರೆ ನಿನ್ನ ಜುಟ್ಟವನ್ನ ಹಿಡಿದು ಮುಳ್ಳು ಮುತ್ತಗಳ ಮರವನ್ನ ಏರ್ತೇನೆ. ನನ್ನ ಜುಟ್ಟವನ್ನ ಹಿಡಿದು ಮುಳ್ಳು ಮುತ್ತಗಳ ಮರವನ್ನ ಏರುವಂತಹ ಹುಚ್ಚು ಸಾಹಸವನ್ನ ಬಿಡು. ನೀನು ಕೇಳುವಂತಹ 21 ಪ್ರಶ್ನೆಗಳಿಗೆ ಉತ್ತರಿಸಬೇಕಾ? ಸರಿಯಾದ ಉತ್ತರವನ್ನ ನೀಡುತ್ತೇನೆ. ಕೇಳುವಂತ ಪ್ರಶ್ನೆ ಸಮಂಜಸವೇ ಆಗಿದ್ದರೆ ಉತ್ತರವು ಕೂಡ ಸಮಂಜಸವೇ ಬರ್ತದೆ. ಒಮ್ಮೆ ಕೇಳುವಂತ ಪ್ರಶ್ನೆ ಅಸಂಬದ್ಧವೇ ಆದರೆ ನನ್ನ ಬಾಯಿಂದ ಬರುವಂತ ಉತ್ತರ ಅಸಂಬದ್ಧವೇ ತಿಳಿದುಕೋ. ಕೇಳುವಂತ ಪ್ರಶ್ನೆಗಳನ್ನ ಕೇಳು, ಉತ್ತರಿಸುತ್ತಾ ಸಾಗುತ್ತೇನೆ. ದಾರಿ ಮಧ್ಯ ಮಾರ್ಗದಲ್ಲಿ ನಿನ್ನನ್ನ ಹೆಗಲೇರಿಸಿಕೊಂಡು ನೀ ಕೇಳುವಂತ ಪ್ರಶ್ನೆಗಳಿಗೆ ನನ್ನಂಗಾಗಿ ಉತ್ತರಿಸುತ್ತಾ ಸಾಗುತ್ತೇನೆ. ಕಥೆಯನ್ನು ಹೇಳುತ್ತ ದಾರಿಯ ನಡೆಯುತ್ತ ಕಥೆಯನ್ನು ಹೇಳುತ್ತ ದಾರಿಯ ನಡೆಯುತ್ತ ವಿಕ್ರಮನೊಡನೆ ವೇತಾಳ ಪ್ರಶ್ನೆಗೆ ತಕ್ಕ ಉತ್ತರ ನೀಡುತ್ತ ವಿಕ್ರಮರಾಯನು ಬರುತ್ತಿರಲು ಹೆಗಲ ಮೇಲೆ ಏರಿಕೊಂಡು ದಾರಿಯಳುತ್ತಾ ಬರುತ್ತಿರಲು ಒಂದೊಂದು ಪ್ರಶ್ನೆಗೆ ಉತ್ತರ ನೀಡುತ್ತ ವಿಕ್ರಮರಾಯ ಬರುತ್ತಿರಲು ಕಥೆಯನ್ನು ಹೇಳುತ್ತ ದಾರಿಯ ನಡೆಯುತ್ತ ಪ್ರಶ್ನೆಗೆ ತಕ್ಕ ಉತ್ತರ ನೀಡುತ್ತ ವಿಕ್ರಮರಾಯ ಬರುತ್ತಿರಲು ಅಯ್ಯ ನೀನು ಕೇಳಿರುವಂತಹ ಪ್ರಶ್ನೆಗಳು ದಾರಿ ಮಧ್ಯ ಮಾರ್ಗದಲ್ಲಿ ಮಗಳನ್ನೇರಿಸಿಕೊಂಡು ಸರಿಯಾಗಿ ಉತ್ತರಿಸುತ್ತ ಇಲ್ಲಿವರೆಗಾಗಿ ಸಾಗಿ ಬಂದವ ವಿಕ್ರಮಾದಿತ್ಯ. ಮುಗಿದು ಹೋದವು ನಿನ್ನ 20 ಪ್ರಶ್ನೆಗಳು. ಉಳಿದಿತ್ತು ಒಂದು ಪ್ರಶ್ನೆ. ನೋಡು, ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿದಂತ ನೀನು ಒಮ್ಮೆ ಅಲ್ಲ ಸಲ್ಲದ ಪ್ರಶ್ನೆಯನ್ನ ನೀನು ಕೇಳಿದೆ ಅಂತ ಹಿಡಿದಿರುವಂತಹ ಕರ್ಕದಿಂದ ನಿನ್ನ ಶಿರ ಕಡಿಯುತ್ತೇನೆ ನೆನಪಿರಲಿ. ಕೇಳುವ ಪ್ರಶ್ನೆ ಸಮಂಜಸವೇ ಆಗಿರಲಿ. ಹೇಳು ಈಗ. 20 ಪ್ರಶ್ನೆಗೆ ಸರಿಯಾಗಿ ಉತ್ತರವನ್ನ ನೀಡಿದ್ದೀಯಾ. ಉಳಿದಿರುವುದೊಂದು ಪ್ರಶ್ನೆ. ಯಾವುದು ವಲಯ? ಸರಿಯಾಗಿ ಕೇಳಿಸಿಕೋ. ಒಂದು ರಾಜ್ಯದಲ್ಲಿ ಓರ್ವ ರಾಜನಿದ್ದ. ಆತನಿಗೆ ಪ್ರಾಯವರಿತಂತಹ ಓರ್ವ ಮಗಳಿದ್ದಳು. ಆತ ಯೋಚಿಸುತ್ತಾನೆ, ಪ್ರಾಯವರಿತಂತಹ ಮಗಳಿಗೆ ಮದುವೆ ಮಾಡಬೇಕು ಎಂಬುದಾಗಿ. ಆ ಸಂದರ್ಭದಲ್ಲಿ ರಾಜ ಏನು ಮಾಡುತ್ತಾನೆ? ಎಲ್ಲ ರಾಜ್ಯದ ರಾಜಕುಮಾರರಿಗೆ ಆಮಂತ್ರಣವನ್ನ ಕೊಟ್ಟು ಕಳಿಸುತ್ತಾನೆ, ಮದುವೆಯನ್ನ ಏರ್ಪಡಿಸಿ. ಆ ಸಂದರ್ಭದಲ್ಲಿ ಅದಕ್ಕೆ ಪ್ರತಿಯಾಗಿ 3 ರಾಜ್ಯದ ರಾಜಕುಮಾರರು ಆ ಅರಮನೆಗೆ ಬಂದು ಸೇರುತ್ತಾರೆ. ಆ ಸಂದರ್ಭದಲ್ಲಿ ರಾಜ ಯೋಚಿಸುತ್ತಾನೆ,
ಇರುವ ಓರ್ವ ಮಗಳನ್ನ ಬಂದಿರುವಂತ ಮೂವರು ರಾಜಕುಮಾರಿಗೆ ಹೇಗೆ ಮದುವೆ ಮಾಡಿಕೊಡುವುದು ಎಂಬುದಾಗಿ ಆ ಸಂದರ್ಭದಲ್ಲಿ ರಾಜ ಒಂದು ಉಪಾಯವನ್ನ ಮಾಡುತ್ತಾನೆ. ಏನು ಮಾಡಿದ? ಏನೆಂಬುದಾಗಿ ಬಲ್ಲೆಯ, ಮುಂದಿನ ವರ್ಷ ಬನ್ನಿ, ನನ್ನ ಮಗಳನ್ನ ಮುಂದಿನ ವರ್ಷ ಮದುವೆ ಮಾಡಿಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ. ಬುದ್ಧಿವಂತ. ಒಂದು ವರ್ಷ ಕಳೆದ ಬಳಿಕ ಮತ್ತೆ ಆ ಮೂವರು ರಾಜಕುಮಾರರು ಅರಮನೆಗೆ ಬಂದು ಸೇರುತ್ತಾರೆ. ಹರಿಸಿ ಬಂದರ ಮತ್ತೆ ಆ ಸಂದರ್ಭದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿದೆ. ಏನಾಗಿದೆ? ರಾಜಕುಮಾರಿ ಹಸುನೀಗಿದ್ದಾಳೆ. ಆ ಸಂದರ್ಭದಲ್ಲಿ ರಾಜಕುಮಾರಲ್ಲಿ ಓರ್ವ ರಾಜಕುಮಾರ ಆಕೆಯ ಮುಂದೆ ಅಳತೊಡಗುತ್ತಾನೆ. ತದನಂತರದಲ್ಲಿ ಓರ್ವ ರಾಜಕುಮಾರ ಆಕೆಯ ಅಸ್ಥಿಯನ್ನ ಹಿಡಿದು ಗಂಗೆಯಲ್ಲಿ ತೇಲ ಬಿಡಲು ಮುಂದಾಗುತ್ತಾನೆ. ಮತ್ತೋರ್ವ ರಾಜಕುಮಾರ ಆಕೆಯನ್ನ ಮೃತ ಸಂಜೀವಿನಿ ವಿದ್ಯೆಯಿಂದ ಬದುಕಿಸುತ್ತಾನೆ. ಕೇಳಿಸಿಕೋ, ಬದುಕಿ ಬಂದಂತ ಆ ತರುಣಿ ಆ ಮೂವರು ರಾಜಕುಮಾರಲ್ಲಿ ಯಾರನ್ನ ಮದುವೆಯಾಗಬೇಕು ಎಂಬುದೇ ನನ್ನ ಪ್ರಶ್ನೆ. ನಿನ್ನ ತಲೆಯಲ್ಲೂ ಈ ರೀತಿಯಾದಂತಹ ಪ್ರಶ್ನೆಗಳು ಓಡುತ್ತಾ ಉಂಟ ಮಹಾರಾಯ. ಮುಂದೆ ಯಾಕೆ ಕೇಳಿದೆ ಹೇಳು? ಎಲುಬು ಜಂತ್ರಿಗಳನ್ನ ಹೊಂದಿರುವಂತ ಒಂದು ಹೀನ ನೀನು. ಇನ್ನಲ್ಲೂ ಈ ರೀತಿಯಾದಂತಹ ಪ್ರಶ್ನೆಗಳು ಓಡುತ್ತದೆ ಅಂತ ಆದ್ರೆ ಅದಕ್ಕೆ ಸಮಗ್ರವಾದಂತಹ ಉತ್ತರವನ್ನ ಕೊಡುವುದು ನನ್ನ ಧರ್ಮ. ಹಾಗಾದ್ರೆ ಆ ಪ್ರಶ್ನೆಗೆ ನಿನ್ನಲ್ಲೇ ಉತ್ತರಿಸುತ್ತೇನೆ ಕೇಳು. ಓರ್ವ ರಸಕುವರ ಆಕೆಯ ಸಮಾಧಿಯಲ್ಲಿ ಅಳುತ್ತ ಕುಳಿತ ಇನ್ನೋರ್ವ ರಸಕುವರ ವೃತ್ತಿ ಸಂಜೀವಿನಿ ಮಂತ್ರದ ಮುಖೇನವಾಗಿ ಆಕೆಯನ್ನ ಬದುಕಿಸಿದ. ಮತ್ತೋರ್ವ ರಸಕುವರ ಅವಳ ಅಸ್ಥಿಯನ್ನ ತೆಗೆದುಕೊಂಡು ಹೋಗಿ ಹರಿಯುವ ನದಿಯಲ್ಲಿ ತೇಲಿ. ಹಾಗಾದ್ರೆ ಅಸ್ಥಿಯನ್ನ ಹಿಡಿದು ಹೋಗುವವರಿಗೆ ಏನೆಂಬುದಾಗಿ ಕರೆಯುತ್ತಾರ? ತಂದೆ. ತಂದೆ ಯಾಕೆ ಹೇಳು? ಮಕ್ಕಳ ಸಮಭಾಗಿತ್ವದಲ್ಲಿ ಯಾರು ಸಾಯಿದ್ದಾರೋ ತಂದೆ ತಾಯಿಗಳೇ ಅಸ್ಥಿಯನ್ನ ಬಿಡಬೇಕಾದಂತ ಪ್ರಸಂಗ ಒದಗಿ ಬರ್ತದೆ. ಆದರೂ ಮಕ್ಕಳು ತೀರದಲ್ಲಿ ತಂದೆ ತಾಯಿಗಳು ಅಸ್ಥಿಯನ್ನು ತೆಗೆದುಕೊಂಡು ನೀರಿನಲ್ಲಿ ತೇಲಿ ಬಿಡುತ್ತಾರೆ. ಒಮ್ಮೆ ತಂದೆ ತಾಯಿಗಳು ಸತ್ತರೆ ಮಕ್ಕಳೇ ಅಸ್ಥಿಯನ್ನು ತೆಗೆದುಕೊಂಡು ಹೋಗಿ ನೀರಲ್ಲಿ ಬಿಡಬೇಕಾದಂತಹ ಪ್ರಸಂಗಗಳು ಅದಕ್ಕೆ ಬರುತ್ತದೆ. ಹಾಗಾದರೆ ಅಸ್ಥಿಯನ್ನು ತೆಗೆದುಕೊಂಡು ಹೋದವ ಇವನಿಗೆ ತಂದೆಯ ಸಮಾನನಾಗುತ್ತಾನೆ. ಇನ್ನು ವೃತ್ತಿ ಸಂಜೀವಿನಿ ತನ್ಮುಖಾಂತರವಾಗಿ ಆಕೆಯನ್ನ ಬದುಕಿಸಿದ ಮತ್ತೋರ್ವ ರಸಕುವರ. ಹಾಗಾದರೆ ಪುನರ್ಜನ್ಮವನ್ನ ಇರುವವರಿಗೆ ಏನೆಂಬುದಾಗಿ ಕರೆಯುತ್ತಾರೆ? ದೇವರು ಎಂಬುದಾಗಿ. ದೇವರು ತಂದೆ ತಾಯಿ ಸಮಾನರು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಮತ್ತೋರ್ವ ರಸಕುವರ ಆಕೆಗೆ ತಂದೆಯ ಸಮಾಧಿತ್ಯವಾಗುತ್ತಾನೆ. ಇನ್ನು ಸಮಾಧಿಯಲ್ಲಿ ಎಳುತ್ತ ಕುಳಿತನಲ್ಲ ಬದುಕಿ ಬಂದಂತ ತರುಣಿ ಆ ಅಳುತ್ತ ಕುಳಿತಂತ ಅರಸುಕೋರರನ್ನೇ ಮದುವೆ ಆಗುತ್ತಾನೆ. ಸಾಂಸಾರಿಕ ಜೀವನದಲ್ಲಿ ಮುಂದೆ ಸಾಗುತ್ತಾನೆ. ಈ ಮಾತು ಸತ್ಯವೇನಾ? ಸತ್ಯವಯ್ಯ. ನಾನು ನನ್ನ ದಾಸನಯ್ಯ, ದಾಸ. ಅಯ್ಯ, ನೀನು ನನ್ನ ದಾಸನಾಗಿದ್ದ ಮುಂಚಿತವಾಗಿ ನಾನು ಕೇಳುವಂತ ಒಂದೇ ಒಂದು ಪ್ರಶ್ನೆಗೆ ನೀನು ಉತ್ತರಿಸಿ. ಯಾಕೆ ಮುನಿಪೋತಮನಿಗೆ ತೊಂದರೆಯನ್ನು ನೀಡುತ್ತಾ ಇದ್ದೀಯ? ಹೇಳು ಈಗ. ಅಯ್ಯ, ಮುನಿಪೋತಮನಿಗೆ ನಾನು ತೊಂದರೆಯನ್ನು ನೀಡುತ್ತಿದ್ದೇನೆ ಎಂಬುದಾಗಿ ಹೇಳಿದ್ದಾನ. ಆತ ಒಬ್ಬ ಮುನಿಯೇ ಅಲ್ಲ, ಕಪಟ ನಾಟಕಿಯಾಗಿದ್ದಾನೆ. ಬೇರೆಯವರ ಶಿರವನ್ನ ಸಂಹರಿಸಿ ತನ್ನ ಕಾರ್ಯವನ್ನ ಸಾಧಿಸಿಕೊಳ್ಳಬೇಕು ಎಂಬ